ನಮಸ್ಕಾರ ಗೆಳೆಯರೆ, ಕತೆ ಸ್ಟುಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ ನಾವು ಮಾತಾಡ್ತಿರೋದು ಇಡೀ ಇಂಡಿಯನ್ ಸಿನಿಮಾದಲ್ಲೇ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ದೃಶ್ಯಂ ಸೀಕ್ವೆಲ್ಸ್ ನ 3ನೇ ಭಾಗ ದೃಶ್ಯಂ 3 ಬಗ್ಗೆ. ಈ ಸಿನಿಮಾ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳ್ಬೇಕಂದ್ರೆ ಇದೊಂದು ಡೀಸೆಂಟ್ ಆದ ಜಸ್ಟ್ ಒನ್ ಟೈಮ್ ವಾಚ್ ಸಿನಿಮಾ ಆಗಿದೆ. ಈಗ ಸೀಕ್ವೆಲ್ ಸಿನಿಮಾಗಳ ಟ್ರೆಂಡ್ ತುಂಬಾ ಜೋರಾಗಿ ನಡೀತಿದೆ. ಹೌದು, ಒಂದು ಸಿನಿಮಾ ಹಿಟ್ ಆದ ತಕ್ಷಣ ಅದರ ಪಾರ್ಟ್ 2 ಮಾಡೋದು ಇತ್ತೀಚೆಗೆ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ನನ್ನ ಪ್ರಕಾರ ಕಥೆಯಲ್ಲಿ ನಿಜವಾಗ್ಲೂ ಅಷ್ಟೊಂದು ದಮ್ ಇದ್ದು ಜನರಿಂದ ತುಂಬಾನೇ ಡಿಮ್ಯಾಂಡ್ ಇದ್ದಾಗ ಸೀಕ್ವೆಲ್ ಮಾಡಿದ್ರೆ ಅದು ಖಂಡಿತ ವರ್ಕ್ ಆಗುತ್ತೆ, ನೋಡೋಕು ಖುಷಿ ಕೊಡುತ್ತೆ. ಆದ್ರೆ ಬರೀ ಸಿನಿಮಾ ಹಿಟ್ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ಸುಮ್ನೆ ಕತೆ ಕಟ್ಟಿ ಸೀಕ್ವೆಲ್ ಮಾಡೋಕೆ ಹೊರಟಿದ್ರೆ ಏನಾಗತ್ತೆ ಹೇಳಿ? ಇತ್ತೀಚೆಗೆ ಬಂದ ಎಷ್ಟೋ ಸಿನಿಮಾಗಳು ಹೀಗೆ ಟ್ರ್ಯಾಕ್ ತಪ್ಪಿ ಹಳ್ಳಕ್ಕೆ ಬಿದ್ದಿರೋದನ್ನ ನಾವು ನೋಡ್ತಾನೆ ಇದೀವಲ್ವಾ. ಅವು ಯಾವ ಸಿನಿಮಾಗಳಾಗಿರ್ಬೋದು ಅನ್ನೋದನ್ನ ಒಂದ್ಸಲ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ದೃಶ್ಯಂ 3ಗೆ ಬರೋಣ. ನಿಮ್ಗೆಲ್ಲ ನೆನ್ಪಿರ್ಬಹುದು, ದೃಶ್ಯಂ ಪಾರ್ಟ್ 1 ನಲ್ಲಿ ಕತೆ ಮತ್ತು ಫ್ಯಾಮಿಲಿ ಎಮೋಷನ್ಸ್ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗಿತ್ತು. ಇನ್ನು ಪಾರ್ಟ್ 2 ನಲ್ಲಂತೂ ಆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನೋಡಿ ನಾವೆಲ್ಲ ವಾವ್ ಅಂದಿದ್ವಿ. ಹಾಗಾದ್ರೆ ಈ 3ನೇ ಭಾಗದಲ್ಲಿ ಏನಿದೆ ಬನ್ನಿ ನೋಡೋಣ. ಈ ಬಾರಿ ಕತೆ ಹೇಗೆ ಶುರುವಾಗುತ್ತೆ ಅಂದ್ರೆ, ನಮ್ಮ ಹೀರೋ ಜಾರ್ಜ್ ತನ್ನ ಹಿರಿಯ ಮಗಳ ಮದುವೆ ಮಾಡೋಕೆ ಪ್ಲಾನ್ ಮಾಡ್ತಿರ್ತಾನೆ. ಇಡೀ ಫ್ಯಾಮಿಲಿ ಆ ಖುಷಿಯಲ್ಲಿದ್ರೆ ಇನ್ನೊಂದ್ ಕಡೆ ಒಬ್ಬ ರಿಪೋರ್ಟರ್ ಹಳೆ ಕೇಸ್ ನ ಮತ್ತೆ ರೀ ಓಪನ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಹೇಗಾದ್ರೂ ಮಾಡಿ ಜಾರ್ಜ್ ಮಗಳನ್ನ ಜೈಲಿಗೆ ಕಳಿಸಬೇಕು ಅನ್ನೋದು ಪೊಲೀಸರ ಪ್ಲಾನ್. ಇಂಥದ್ದೊಂದು ಕಷ್ಟದ ಸಿಚುಯೇಷನ್ ನ ನಮ್ಮ ಜಾರ್ಜ್ ತನ್ನ ಬುದ್ಧಿವಂತಿಕೆಯಿಂದ ಹೇಗೆ ಟ್ಯಾಕಲ್ ಮಾಡ್ತಾನೆ, ತನ್ನ ಮಗಳನ್ನ ಹೇಗೆ ಸೇವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಪ್ಲಾಟ್. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾವನ್ನ ಆರಾಮಾಗಿ 2 ಗಂಟೆಗಳಲ್ಲಿ ಮುಗಿಸ್ಬೋದಾಗಿತ್ತು. ಆದ್ರೆ ಸುಮ್ನೆ ಸೀನ್ ಗಳನ್ನ ಡ್ರಾಗ್ ಮಾಡ್ತಾ ಸಿನಿಮಾದ ಫಸ್ಟ್ ಪಾರ್ಟ್ ನಲ್ಲಂತೂ ಕತೆಗೆ ಕನೆಕ್ಟ್ ಆಗೋಕೆ ನಮಗೆ ತುಂಬಾನೇ ಟೈಮ್ ತಗೊಳುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ನಲ್ಲಿ ಹೇಗೆ ಕಷ್ಟಪಟ್ಟು ಸಿನಿಮಾ ಮುಗಿಸಿದ್ರು ಅನ್ಕೊಳ್ಳೋಷ್ಟ್ರಲ್ಲಿ ಕ್ಲೈಮ್ಯಾಕ್ಸ್ ಆದ್ಮೇಲೆ ದೃಶ್ಯಂ 4 ನ ಟೀಸರ್ ತೋರಿಸ್ತಾರೆ ನೋಡಿ. ಅಲ್ಲಿಗೆ ಅಯ್ಯೋ ಇದು ನಿಜಕ್ಕೂ ಅತಿ ಆಯ್ತು ಅನ್ಸದೇ ಇರಲ್ಲ. ಹೌದು, ದೃಶ್ಯಂ ಸಿನಿಮಾದ ಡೈ ಹಾರ್ಟ್ ಫ್ಯಾನ್ಸ್ ಯಾರಿದ್ದಾರೆ ಅವರು ಯಾವುದೇ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಸಿನಿಮಾವನ್ನ ಆರಾಮಾಗಿ ನೋಡಬಹುದು. ಆದ್ರೆ ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ಈ ಸಿನಿಮಾ ನೋಡಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಯಾಕಂತಂದ್ರೆ ಕಥೆಯಲ್ಲಿ ತುಂಬಾನೇ ಲ್ಯಾಗ್ ಇದೆ, ಜೊತೆಗೆ ಎಡಿಟಿಂಗ್ ಕೂಡ ಅಷ್ಟೊಂದು ಸಾಲಿಡ್ ಆಗಿ ಬಂದಿಲ್ಲ. ಇನ್ನು ಪಾತ್ರಗಳಿಗೆ ಬರೋದಾದ್ರೆ ಅವರವರ ಕ್ಯಾರೆಕ್ಟರ್ ಗಳಿಗೆ ಅವರು ಜಸ್ಟಿಸ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಡೀಸೆಂಟ್ ಆಗಿದೆ. ಒಂದು ವೇಳೆ ಈ ಸಿನಿಮಾನ ಮತ್ತೆ ರೀಮೇಕ್ ಮಾಡೋ ಹಾಗಿದ್ರೆ ಬೇರೆ ಭಾಷೆಗಳಲ್ಲಿ ಅವರು ಸ್ವಲ್ಪ ಚೇಂಜಸ್ ನ ಕನ್ಸಿಡರ್ ಮಾಡಬಹುದು. ಸೊ ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ದೃಶ್ಯಂ 1 ಅಂತೂ ಎಕ್ಸಲೆಂಟ್ ಸಿನಿಮಾಗಳಾಗಿದ್ದು, ಆದ್ರೆ ದೃಶ್ಯಂ 3 ಜಸ್ಟ್ ಓಕೆ, ಒನ್ ಟೈಮ್ ವಾಚ್ ಅಷ್ಟೇ. 3ನೇ ಭಾಗದಲ್ಲೇ ಇಷ್ಟೊಂದು ಎಳೆದಿದ್ದಾರೆ. ಇನ್ನು ದೃಶ್ಯಂ 4 ಕಥೆಯನ್ನ ಎಲ್ಲಿಗೆ ತಗೊಂಡೋಗ್ತಾರೆ ಅಂತ ಕಾದ್ ನೋಡ್ಬೇಕು. ನಿಮ್ಗೇನ್ ಅನ್ಸುತ್ತೆ? ಈ ಸಿನಿಮಾವನ್ನ ನೀವೇನಾದ್ರೂ ನೋಡಿದ್ರೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕತೆಗಳು ಮುಗಿಯಬಹುದು, ಆದ್ರೆ ಸಿನಿಮಾ ಲೋಕದಲ್ಲಿ ಸೀಕ್ವೆಲ್ ಗಳ ಹುಚ್ಚು ಮಾತ್ರ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಿಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಕತೆ ಸ್ಟುಡಿಯೋ. ನಮಸ್ಕಾರ.